ಗೈಸ್ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದು ಬಂದ್ಬಿಟ್ಟು ಕೇರಳದಲ್ಲಿ ಆಗಿರುವಂಥ ಒಂದು ಇನ್ಸಿಡೆಂಟು. ಜನ ಇವಾಗಿನ ಟೈಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು, ಫೇಮಸ್ ಆಗಬೇಕು ಅಂತ ಎಂತೆಂಥ ಕೆಲಸ ಮಾಡೋದಕ್ಕೆ ರೆಡಿ ಇರ್ತಾರೆ ಅಂತ ಹೇಳಿದ್ರೆ ಇದರಿಂದಾಗಿ ಒಂದು ಜೀವನೇ ಹೋಗಿದೆ. ಇಡೀ ಫ್ಯಾಮಿಲಿ ಬೀದಿಗೆ ಬಂದಿದೆ. ಸೊ ಏನಪ್ಪ ವಿಷಯ ಅಂತ ಹೇಳಿದ್ರೆ, ಶಿಮ್ಜಿತ್ ಅನ್ನೋ ಒಬ್ರು ಲೇಡಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಆ ಬಸ್ಸು ತುಂಬಾನೇ ರಶ್ ಇರುತ್ತೆ. ಆ್ಯಂಡ್ ಅದೇ ಬಸ್ಸಲ್ಲಿ ದೀಪಕ್ ಎಂಬ ವ್ಯಕ್ತಿ ಕೂಡ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಬಸ್ ರಶ್ ಇರೋದ್ರಿಂದ ಇಬ್ರು ಕೂಡ ನಿಂತ್ಕೊಂಡಿರ್ತಾರೆ. ದೀಪಕ್ ಅವ್ರ ಕೈಯಲ್ಲಿ ಒಂದು ಲಗೇಜ್ ಬ್ಯಾಗ್ ಕೂಡ ಇರುತ್ತೆ. ಸೊ ವೆಯ್ಟ್ ಇರೋಂಥ ಒಂದು ಲಗೇಜ್ ಬ್ಯಾಗ್. ಇವ್ರ ಲೇಡಿ ಮೈಂಡಲ್ಲಿ ಏನು ಇಂಟೆನ್ಷನ್ ಇರುತ್ತೋ ಗೊತ್ತಿಲ್ಲ, ಬಟ್ ಒಂದು ವಿಡಿಯೋ ಶೂಟ್ ಮಾಡೋದಕ್ಕೆ ನಿಂತ್ಕೊಳ್ತಾರೆ. ಆ ವಿಡಿಯೋದಲ್ಲಿ ನೋಡಿದ್ರೆ ದೀಪಕ್ ಅವರು ಆ ಲೇಡಿಗಿಂತ ತುಂಬಾ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೇ ನಿಂತ್ಕೊಂಡಿರ್ತಾರೆ. ಅದರಲ್ಲಿ ದೀಪಕ್ ಅವರು ಇವರು ಟಚ್ ಆಗ್ತಾರೆ. ಆ್ಯಂಡ್ ಇವರೇ ಟಚ್ ಆಗಲಿ ಅಂತ ಹೇಳಿಬಿಟ್ಟು ಒಂದು ಆ್ಯಂಗಲ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ವಿಡಿಯೋ ನೋಡಿದವ್ರು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಆ ಒಂದು ವಿಡಿಯೋದಲ್ಲಿ ಅವರು ಫೇಸ್ ಎಕ್ಸ್ಪ್ರೆಷನ್ ನೋಡಿದ್ರೆ ಯಾರೋ ಒಬ್ಬ ಬ್ಯಾಡಾಗಿ ನನಗೆ ಟಚ್ ಮಾಡ್ತಿದ್ದಾನೆ ಅನ್ನೋ ಚೂರು ಬೇಜಾರಾಗಿರ್ಬೋದು, ಪ್ಯಾನಿಕ್ನೆಸ್ ಆಗಿರ್ಬೋದು, ಏನೂ ಇಲ್ಲ, ಹ್ಯಾಪಿಯಾಗಿ ನೆಗಾಡ್ಕೊಂಡಿದ್ದಾರೆ. ಇದೆಲ್ಲ ಆಗುತ್ತೆ. ದೀಪಕ್ ಅವ್ರಿಗೆ ಏನು ವಿಷಯನೇ ಗೊತ್ತಿರಲ್ಲ, ಬಿಕಾಸ್ ಬಸ್ ರಶ್ ಆಗಿರುತ್ತೆ. ಇವರಲ್ಲಿ ಏನು ಸೀನ್ ಕ್ರಿಯೇಟ್ ಏನು ಮಾಡಿರಲ್ಲ. ಸೀದಾ ಬರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡಿಬಿಟ್ಟು, ಸೊ ಈ ಥರ ನನಗೆ ಬ್ಯಾಡಾಗಿ ಟಚ್ ಮಾಡಿದ್ರು, ಇಂಟೆನ್ಷನ್ಲಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಹಾಕ್ಬಿಡ್ತಾರೆ. ಸೊ ಅದು ಫುಲ್ ವೈರಲ್ ಆಗುತ್ತೆ. ಸೊ ಆ ಒಂದು ವಿಡಿಯೋನ ದೀಪಕ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳು ಕೂಡ ನೋಡ್ತಾರೆ. ಆ ವಿಡಿಯೋ ಎಷ್ಟು ವೈರಲ್ ಆಗಿರುತ್ತೆ. ಆ್ಯಂಡ್ ನಮ್ಮ ಜನ ಕಾಮೆಂಟ್ ಸೆಕ್ಷನಲ್ಲಿ ಎಷ್ಟು ಕೆಡ್ದಾಗಿ ಬೈದಿರ್ತಾರೆ ಅವ್ರ ಫ್ಯಾಮಿಲಿನ ಅವನ್ನ ಅಂತ ಹೇಳಿದ್ರೆ, ಅದನ್ನೆಲ್ಲ ನೋಡಿದಂಥ ದೀಪಕ್ ಮರ್ಯಾದೆಗೆ ಅಂಜಿ ಸೂಸೈಡ್ ಮಾಡಿಕೊಂಡು ಸತ್ತೋಗ್ತಾರೆ. ಮೇಲೆ ಆ ಲೇಡಿ ಮೇಲೆ ಕಂಪ್ಲೇಂಟ್ ಕೂಡ ಆಗಿದೆ ಆ್ಯಂಡ್ ಅರೆಸ್ಟ್ ಕೂಡ ಮಾಡಿದ್ದಾರೆ. ಏನೇ ಮಾಡಿದ್ರು ಹೋಗಿದ್ದೊಂದು ಜೀವ. ಆ್ಯಂಡ್ ನನಗೂ ಕೂಡ ವುಮೆನ್ಸ್ ಮೇಲೆ ಅಷ್ಟೇ ರೆಸ್ಪೆಕ್ಟ್ ಇದೆ. ಇಫ್ ಇನ್ ಕೇಸ್ ನೀವೇನಾದರೂ ಆ ಸಿಚುವೇಶನ್ ಇದ್ದರೆ ಏನು ಮಾಡ್ತಿದ್ರಿ? ಕ್ಯಾಮ್ರಾ ಆನ್ ಮಾಡಿಕೊಂಡು ರೆಕಾರ್ಡ್ ಮಾಡ್ಕೊಳ್ತಿದ್ರಾ ಅಥವಾ ಕರೆಕ್ಟಾಗಿ ನಿಂತ್ಕೊಳ್ಳೋ ಅಂತ ಸರಿಯಾಗಿ ಬೈತಾರೆ. ಅವರು ಆ ಥರ ಮಾಡಿಲ್ಲ, ಒಂಚೂರು ಸೀನ್ ಕ್ರಿಯೇಟ್ ಮಾಡಿಲ್ಲ. ಅಲ್ಲಿ ಆರಾಮಾಗಿ ಅವ್ರು ಕ್ಲಿಪ್ ತೊಗೊಂಡು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು ಅಷ್ಟೇ. ಗೈಸ್ ಸೋಷಿಯಲ್ ಮೀಡಿಯಾದಲ್ಲಿ ಕಾಣೋದೆಲ್ಲ ಫುಲ್ 100% ನಿಜನೇ ಆಗಿರಲ್ಲ. ಸ್ವಲ್ಪ ಜನ ಎಡಿಟಿಂಗು ಏನ ಯೂಸ್ ಮಾಡಿಬಿಟ್ಟು ವೈರಲ್ ಆಗಬೇಕು, ಫೇಮಸ್ ಆಗಬೇಕು ಅಂತ ಏನು ಬೇಕಿದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಸೊ ನೀವು ಒಂದು ವಿಡಿಯೋ ನೋಡ್ತೀರಾ ಅಂದರೆ ಅದನ್ನ 10 ಸಲ ಯೋಚನೆ ಮಾಡಿ, ಕಾಮೆಂಟ್ ಮಾಡಿ, 10 ಸಲ ಯೋಚನೆ ಮಾಡಿ, ಶೇರ್ ಮಾಡಿ. ಸೊ ಇದರಿಂದ ಒಬ್ಬರು ಲೈಫ್ ಕೂಡ ಹಾಳಾಗ್ಬೋದು.